ಸರಿಯಾಗಿ ಬೆಳಗ್ಗೆ 4:20 ಆಗ್ತಾ ಬಂತು. ಒಂದು 5 ನಿಮಿಷಕ್ಕೆ ಮೊದಲೇ ಎಚ್ಚರ ಆಯಿತು. ಮಂಚು ಯಾವ ರೀತಿ ಸುರಿತೈತೆ ಅಂದರೆ ಇವಾಗ ಆ ರೀತಿ ಮಂಚು ಸಹ ಸುರಿತೈತೆ. ಕೋಳಿ ಯಾವತ್ತೂ ಕೂಗೋದಿಲ್ಲ. ಹುಂಜ ಕೂಗೋ ಶಬ್ದ ಕೇಳಿಸ್ಕೊಳ್ಳಿ. ಸುಮಾರು ಒಂದು 20 ವರ್ಷಕ್ಕೆ ಮೊದಲು ಅಂದರೆ 2000 ಆ ಸಮಯ ಕಾಲದಲ್ಲಿ ಈ ಹುಂಜಗಳ ಶಬ್ದ ಯಾವ ರೀತಿ ಇರ್ತಾಯಿತ್ತು ಅಂದರೆ ನೋಡಿ, ಅಷ್ಟೊಂದು ಶಬ್ದ ಇರ್ತಾಯಿತ್ತು. ಯಾಕಂದರೆ ಎಲ್ಲ ಕಣ್ಮರೆ ಆಗ್ತಾ ಬರ್ತಾಯಿದೆ. ಪ್ರಕೃತಿಯಿಂದ ಈ ಹುಂಜಗಳು ಅನ್ನೋದು ಸಹ ದೂರ ಹೋಗ್ತೈತೆ. ಯಾಕಂದರೆ 4 ಗಂಟೆಗೆಲ್ಲ ಕೋಳಿ ಕೂಸೆ ಪದ್ದು ಕುಲೇಸಿಡ್ತೀವಿ ಅಂತ ನಮ್ಮ ಹಳ್ಳಿ ಕಡೆ ಹೇಳ್ತಾ ಇದ್ದಾರೆ ಜನ. ಅಂದರೆ ಕೋಳಿ ಯಾವತ್ತೂ ಕೂಗೋದಿಲ್ಲ, ಹುಂಜ ಅಂದರೆ ನೋಡ್ಕೊಳ್ಳಿ. ಇವಾಗ ಸುಮಾರು ಅಲ್ಲೊಂದು 5 ಕಿಲೋಮೀಟ್ರಿಗೆ ಹೆಚ್ಚು ಕಡಿಮೆ ಇರ್ಬೋದು. ಅಲ್ಲಿ ಕೂಗೋದು ಸಹ ಈ ನಿಶಬ್ದವಾದ ಸಮಯದಲ್ಲಿ ಕೇಳಿಸ್ತೈತೆ. ಇದು ಬ್ರಾಹ್ಮಿ ಮುಹೂರ್ತ ಅಂತಾರೆ. ಬೆಳಗ್ಗೆ ನೋಡಿ ಹೊಗೆ ಸಹ ಬರ್ತೈತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಈ ರೀತಿ ನನಗೂ ಸಹ ಕೋಲ್ಡ್ ಲೈಟಾಗಿ, ಯಾಕಂದರೆ ಇಷ್ಟೊತ್ತು ನಾವು ಬೆಳಗಿನ ಜಾವ ಎದ್ದಿರೋ ಕಾರಣಕ್ಕೆ ಸ್ವಲ್ಪ ಕೋಲ್ಡ್ ನನಗೂ ಎಫೆಕ್ಟ್ ಆಯಿತು ಈ ಮಂಚಲ್ಲಿ ಬಂದಿರೋದಕ್ಕೆ. ಯಾಕೆ ನಾವೇನು ರೋಬೋಗಳೇನಲ್ಲ, ಆದ್ರೂ ನಾವು ಇದನ್ನೆಲ್ಲ ಹೊದ್ದು ಓಡಿಸ್ಬೇಕು. ನನಗೆ ಗಲೀಜು ಇದನ್ನೆಲ್ಲ ಹೊದ್ದು ಓಡಿಸ್ಬೇಕು. ಹಾಗೆ ಒಂದು ಸರಿ ಒಂದು ವಿಡಿಯೋ ಮಾಡೋಣ. ಎಷ್ಟೊಂದು ಪ್ರಕೃತಿ ಶಬ್ದದಲ್ಲಿ ಆ ಕೋಳಿಗಳು ಸರಿ ಹುಂಜಗಳು ಕೂಗೋದು ನಮ್ಮ ಕಿವಿಗೆ ಕೇಳಿಸ್ತೈತೆ ಅನ್ನೋದು ಅಬ್ಸರ್ವ್ ಮಾಡಿದ್ರೆ ಕೇಳಿಸ್ಕೊಳ್ಳಿ. ಒಂದು ಸೆಕೆಂಡ್ ಮತ್ತೆ ತೋರಿಸ್ತೀನಿ. ಈಗ ಅಲ್ಲೊಂದು ಸುಮಾರು 5-6 ಕಿಲೋಮೀಟ್ರು ದೂರದಿಂದ ಕೂಗೋ ಹುಂಜಗಳ ಶಬ್ದನೂ ಸಹ ಕೇಳಿಸ್ತೈತೆ ನಮಗೆ ಈ ನಿಶಬ್ದವಾದ ಒಂದು ಸಮಯದಲ್ಲಿ. ಅದೇ ಹಗಲೊತ್ತಾದರೆ ಕೇಳಿಸೋದಿಲ್ಲ. ನೀವು ಅಬ್ಸರ್ವ್ ಮಾಡಿ, ಮನೆಯಲ್ಲೇನೇ ನಿಮ್ಮ ನಿಂತ್ಕೊಂಡಿರೋ ವಾಚ್ ಕ್ಲಿಕ್ 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 ಅನ್ನೋದು ಸಹ ಒಂದು 12 ಗಂಟೆ ರಾತ್ರಿಯಲ್ಲಿ ಕೇಳಿಸ್ತದೆ. ಹಗಲೊತ್ತಲ್ಲಿ ಕೇಳಿಸೋದು. ಯಾಕಂದರೆ ಇವಾಗ ಎಲ್ಲ ನಿಶಬ್ದವಾಗಿರ್ತೈತೆ. ಯಾವುದೇ ಒಂದು ಗಾಡಿ ಓಡ್ತಾ ಇಲ್ಲ, ಯಾವುದೇ ಒಂದು ಜನರ ನಡಮಾಟ ಇಲ್ಲ. ಇವಾಗ ನಮ್ಗೆ ಬರೋ ಆಕ್ಸಿಜನ್ನು ತುಂಬ ಇಂಪಾರ್ಟೆಂಟು. ಈ ಆಕ್ಸಿಜನ್ನು ನಾವು ತಗೊಳ್ಳೋದ್ರಿಂದ ನಮಗೆ ಅಷ್ಟೊಂದು ಬೆನಿಫಿಟ್ಸ್ ಆ್ಯಂಡ್ ವೆರಿ ಗುಡ್ ಥಿಂಗ್ಸ್ ಆ್ಯಂಡ್ ಸೂಪರಾಗಿರ್ತದೆ. 4 ಗಂಟೆ 5 ಗಂಟೆ ಸಮಯದಲ್ಲಿ ಸೂಪರ್ ಟು ಹೇರ್ ಆ್ಯಂಡ್ ಇನ್ನೂ ಇತ್ಯಾದಿಗಳು ಇರ್ತೈತೆ. ನೋಡ್ರಿ ಎಷ್ಟೊಂದು ಪವರ್ಫುಲ್ ಆಗಿರ್ತೈತೆ. ಈ ರೀತಿ ಇರ್ತೈತೆ ಬೆಳಗಿನ ಜಾಮ ಸಮಯದಲ್ಲಿ, ಕೋಳಿ ಕೂಗೋ ಸಮಯದಲ್ಲಿ ಇಷ್ಟೊಂದು ಪವರ್ಫುಲ್ ಆಗಿರ್ತೈತೆ. ಈ ಒಂದು ಗಾಳಿ ಆಗಿರ್ಬೋದು, ಇತ್ಯಾದಿ ಆಗಿರ್ಬೋದು. ಓಕೆ, ಬಾಯ್.